ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11ನ 100 ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿದಾಗ ಏನ್ ಅನಿಸ್ತಾ ಇದೆ ಗೊತ್ತಾ? ಬಿಗ್ ಬಾಸ್ ಟ್ರಯಲ್ ಗೇಮೇ ಹಿಂಗಿದೆ ಅಂದ್ರೆ ಟಿಕೆಟ್ ಟು ಫಿನಾಲೆ ಗೇಮ್ ಹೆಂಗಿರ್ಬೋದು ಅಂತೇಳಿ ನನಗೆ ಈಗಲೇ ಆಯ್ತಾ ಒಂದು ಪಿಕ್ಚರ್ ಕಾಣಿಸ್ತಾ ಇದೆ. ಸೂಪರ್ ಆಗಿ ಡಿಸೈನ್ ಮಾಡಿದ್ದಾರೆ, ಗೇಮು ಸೂಪರ್ ಡೂಪರ್ ಆಗಿದೆ. ನಿಜವಾಗ್ಲೂ ಕೂಡ ಜೋಡಿನೂ ಅಷ್ಟೇನೆ ಸೂಪರ್ ಆಗಿ ಮಾಡಿದ್ದಾರೆ. ಈ ಗೇಮ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಗೇಮು. ನೀವು ಎಪಿಸೋಡ್ ಅಲ್ಲಿ ನೋಡಿದ್ರೆ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಗೇಮು ಸೂಪರ್ ಆಗಿದೆ. ಓಕೆ, ಈ ಗೇಮ್ಗಳಿಗೆ ಜೋಡಿ ಯಾರಪ್ಪ? ಈ ಗೇಮ್ ಏನ್ ಡಿಸೈನ್ ಮಾಡಿದಾರಲ್ವಾ, ಈ ಗೇಮಿನಲ್ಲಿ ಯಾರ್ಯಾರು ಜೋಡಿ ಆಗಿದ್ದಾರೆ ಅಂತ ನೋಡೋದಾದ್ರೆ ತ್ರಿವಿಕ್ರಮ್ ಹನುಮಂತು, ಧನ್ರಾಜ್ ಚೈತ್ರ ಕುಂದಾಪುರ್, ಮೋಕ್ಷಿತಾ ಭವ್ಯಗೌಡ, ಅದೇ ರೀತಿ ಯಥಾಸ್ಥಿತಿ ಉಗ್ರ ಮಂಜು ಗೌತಮಿ. ಆಯ್ತಾ, ಉಗ್ರ ಮಂಜು ಗೌತಮಿ ಜೋಡಿ ಇದೆಯಲ್ಲ, ಇದು ಒಂಥರ ಬಿಡಿಸಲಾರದ ಬಂದ. ಹಾಗಾಗಿ ಅವರಿಬ್ರು ಜೋಡಿಯಾಗಿದ್ದಾರೆ. ನಿಮಗೆ ಗೊತ್ತಾಗಿರ್ಬೋದು ಯಾರ್ಯಾರು ಜೋಡಿ ಅಂತ ಹೇಳ್ಬಿಟ್ಟು. ಈ ಜೋಡಿಗಳೆಲ್ಲ ಏನಪ್ಪ ಅಂತಂದ್ರೆ ಈ ಜೋಡಿಯಾಗಿ ವಿನ್ ಆಗ್ಬೇಕು. ಯಾವ ಜೋಡಿ ವಿನ್ ಆಗುತ್ತೆ ಅವರು ಈ ಟಿಕೆಟ್ ಟು ಫಿನಾಲೆ ಆಡಕ್ಕೆ ಅರ್ಹರು ಅನ್ನೋದು ಒಂದು ಆಯ್ತಾ ಕಾನ್ಸೆಪ್ಟ್. ಈ ಗೇಮ್ ನೋಡಿ ನಿಮಗೆ ಏನ್ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಮಾತ್ರ ತುಂಬಾ ಥ್ರಿಲ್ ಆಗಿದೆ. ತುಂಬಾ ಥ್ರಿಲ್ ಅನ್ನೋದಕ್ಕಿಂತನೂ ಈ ಗೇಮನ್ನ ಆಯ್ತಾ ತುಂಬಾ ಚೆನ್ನಾಗಿ ಆಡೋರು ಯಾರ್ಯಾರಪ್ಪ ಅಂದ್ರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ಭವ್ಯಗೌಡ ಮೋಕ್ಷಿತಾ ಸೂಪರ್ ಆಗಿ ಆಡ್ತಾರೆ. ಅದೇ ರೀತಿ ತ್ರಿವಿಕ್ರಮ್ ಹನುಮಂತು ಕೂಡ ಸೂಪರ್ ಆಗಿ ಆಡ್ತಾರೆ. ಆಮೇಲೆ ನಮ್ಮ ಚೈತ್ರ ಕುಂದಾಪುರ್ ಹಾಗೆ ನಮ್ಮ ಧನ್ರಾಜ್ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ. ಇಲ್ಲಿ ಎಲ್ಲರೂ ಸೂಪರ್ ಆಗಿ ಆಡ್ತಾರೆ. ಆದ್ರೆ ನ್ಯಾಯವಾಗಿ ಯಾರು ಆಡ್ತಾರೆ ಅನ್ನೋದೇ ಮ್ಯಾಟ್ರು. ನಾನು ಇಲ್ಲಿ ಹೇಳಕ್ ಬರ್ತಿರೋದಿಷ್ಟೇ, ಇಲ್ಲಿ ಸೂಪರ್ ಆಗಿ ಆಡ್ತಾರೆ ಅನ್ನೋದಕ್ಕಿಂತ ನ್ಯಾಯವಾಗಿ ಆನೆಸ್ಟ್ ಆಗಿ ಯಾರು ಆಡ್ತಾರೆ ಅನ್ನೋದು ಮುಖ್ಯ. ನನಗೆ ಯಾಕೆ ಗೊತ್ತಾ, ಪ್ರತಿ ಸರಿ ಗೇಮ್ ಸ್ಟಾರ್ಟ್ ಆದಾಗ ನನಗೆ ಉಗ್ರ ಮಂಜು ಮೇಲೆ ಕೋಪ ಯಾಕೆ ಬರುತ್ತೆ ಅಂದ್ರೆ, ಉಗ್ರ ಮಂಜು ಎಲ್ಲರೂ ಕೂಡ ಹೈವೇಲ್ ಹೋದ್ರೆ ಅವ್ರೇನ್ ಮಾಡ್ತಾರೆ ಗೊತ್ತಾ, ಎಲ್ಲಾರ ಒಂದ್ ಕಡೆ ಯೂಟರ್ನು ಕಾಲ್ದಾರಿಗಳು ಹುಡ್ಕೊಂಡು ಹೋಗ್ತಾರೆ. ಆಮೇಲೆ ಅವರೇನೆ ಮಾತಾಡ್ತಾರೆ, ತಪ್ಪೆಲ್ಲ ಮಾಡ್ತಾರೆ. ಉಗ್ರ ಮಂಜು ತಪ್ಪೆಲ್ಲ ಮಾಡಿ ಬಟ್ ತೋರ್ಸೋದು ಯಾರ ಕಡೆ ಗೊತ್ತಾ? ತ್ರಿವಿಕ್ರಮ್ ಅವ್ರ ಕಡೆ. ಆಯ್ತಾ, ಅವ್ರು ಅಗ್ರೆಸಿವ್ ಆಗಿ ಆಡಿದ್ರು, ಅವ್ರು ಹಂಗಾಡಿದ್ರು, ಅವ್ರು ಹಿಂಗಾಡಿದ್ರು. ತಪ್ಪು ಮಾಡೋದು ಇವರು. ಆಮೇಲೆ ಬೆಟ್ ತೋರ್ಸೋ ತ್ರಿವಿಕ್ರಮ್ ಅವ್ರ ಕೈಲೆ. ಆಲ್ರೆಡಿ ನಮ್ಗೆಲ್ಲರಿಗೂ ಗೊತ್ತು ಉಗ್ರ ಮಂಜು ಅವ್ರ ಗೇಮ್ ಹೇಗಿರುತ್ತೆ ಅಂತ. ರಜತ್ ಆಯ್ತಾ ಈಗ ನಮ್ಗೆ ಹೆಂಗೆ ಆಗ್ತಾ ಇದಾರೆ ಅಂದ್ರೆ, ರಜತ್ ಈ ಕ್ಯಾಪ್ಟನ್ಗಿಂತ ಉಸ್ತುವಾರಿ ಆಗಿದ್ದಾರೆ. ಈಗ ಉಸ್ತುವಾರಿ ರಜತ್ ಆಗಿರೋದ್ರಿಂದ ಉಗ್ರ ಮಂಜುನ್ ಬೇಳೆ ಆಯ್ತಾ ಅಂದ್ರೆ ಉಗ್ರ ಮಂಜುಂದು ಆಟ ರಜತ್ ಹತ್ರ ನಡೆಯಲ್ಲ ಅನ್ನೋ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಏನಂದಕ್ಕೂ ಏನ್ ಹೇಳಕ್ ಬಂದೆ ಗೊತ್ತಾ, ಉಗ್ರ ಮಂಜು ಬೇಳೆ ರಜತ್ ಹತ್ರ ಬೇಯಲ್ಲ ಅನ್ನಕ್ ಬಂದೆ. ಓಕೆನಾ? ಅದೇ ಉಗ್ರ ಮಂಜು ಬೇಳೆ ರಜತ್ ಹತ್ರ ಬೇಯಲ್ಲ. ಯಾಕಂದ್ರೆ ರಜತ್ ಅವರು ಉಸ್ತುವಾರಿನೂ ಆಗಿದ್ದಾರೆ, ಕ್ಯಾಪ್ಟನ್ ಆಗಿದ್ದಾರೆ. ಹಾಗಾಗಿ ರಜತ್ ಹತ್ರ ಉಗ್ರ ಮಂಜು ಏನೋ ಅಲ್ಲಿ ನಡೆಯಲ್ಲ ಆಟ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನಾನಿಲ್ಲಿ ಎಲ್ಲರಿಗೂ ಒಂದೇ ಹೇಳೋದು ನಿಮಗೆ ಆಯ್ತಾ, ಇವತ್ತು ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರು ನಾಮಿನೇಟ್ ಆಗ್ತಾರೆ. ಅದೇ ರೀತಿ ಆಯ್ತಾ, ಇಲ್ಲಿ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಏನ್ ಗೊತ್ತಾ, ಇದೇನೋ ಒಂದು ಗೇಮ್ ಕೊಡ್ತಾ ಇದಾರಲ್ವ, ಒಂದು ಟ್ರಯಲ್ ಗೇಮ್ ಕೊಡ್ತಾ ಇದಾರಲ್ವ ನಮ್ಮ ಬಿಗ್ ಬಾಸ್ ಅವರು. ಈ ಟ್ರಯಲ್ ಗೇಮ್ ಸೋತವರು ಟಿಕೆಟ್ ಫಿನಾಲೆ ಗೇಮ್ ನ ಆಡಲ್ಲ ಅಂತೇಳಿ ಸ್ವಲ್ಪ ಜನ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಮಿಸ್ಟೇಕ್ ಆಗಿ ಅಂದ್ಕೊಳ್ತಾ ಇದ್ದಾರೆ. ನನಗೆ ಒಂದು 4-5 ಜನ ಕಮೆಂಟು ಮಾಡಿದ್ರು. ಆಮೇಲೆ ಕೆಲವೊಬ್ರು ವಿಡಿಯೋ ಮಾಡೋದನ್ನ ಏನಾದ್ರು ಮಾಡ್ತಾ ಇದ್ದಾರೆ ಅಂದ್ರೆ, ಈ ಒಂದು ಟ್ರಯಲ್ ಗೇಮ್ ಇದೆಯಲ್ಲ ಇದರಲ್ಲಿ ಸೋತವರು ಟಿಕೆಟ್ ಫಿನಾಲಲ್ಲಿ ಅವ್ರು ಗೇಮ್ ಆಡಲ್ಲ ಅಂತ. ಒಂದು ಲಾಜಿಕ್ ಆಗಿ ತಿಳ್ಕೊಳ್ಳಿ, 8 ಜನನು ಕೂಡ ಟಿಕೆಟ್ ಟು ಫಿನಾಲೆ ಗೇಮ್ ಆಡ್ತಾರೆ, ಇನ್ಕ್ಲೂಡಿಂಗ್ ರಜತ್ ಕೂಡ ಟಿಕೆಟ್ ಟು ಫಿನಾಲೆ ಗೇಮ್ ಆಡ್ತಾರೆ. ಯಾಕೆ ರಜತ್ ಇಷ್ಟ ಇಲ್ವಾ ಟಿಕೆಟ್ ಟು ಫಿನಾಲೆ ಆಡೋದು? ರಜತ್ ಬೇಡವಾ ಟಿಕೆಟ್ ಟು ಫಿನಾಲೆ ಟಿಕೆಟ್? ಥಿಂಕ್ ಮಾಡಿ ಆಯ್ತಾ. 9 ಜನ ಕೂಡ ಟಿಕೆಟ್ ಫಿನಾಲೆ ಗೇಮ್ ಆಡ್ತಾರೆ. ನೀವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು. ಕೆಲವರು ಏನಂತ ಅಂದ್ಕೊಳ್ತಾ ಇದಾರೆ ಅಂದ್ರೆ, ಗೌತಮಿ ನಾಮಿನೇಟೇ ಆಗಿಲ್ಲ ಆಯ್ತಾ, ಗೌತಮಿ ನಾಮಿನೇಟೇ ಆಗಿಲ್ಲ ಅಂದ್ರೆ ಅವ್ರ ಹೆಂಗೆ ಎಲಿಮಿನೇಟ್ ಆಗ್ತಾರೆ? ರಜತ್ ಅವ್ರ ಕ್ಯಾಪ್ಟನ್. ನಾನು ಅದನ್ನೇ ಹೇಳ್ತಿರೋದು, ರಜತ್ ಅವರು ಕೂಡ ಟಿಕೆಟ್ ಟು ಫಿನಾಲೆ ಗೇಮ್ ಆಡ್ತಾರೆ, ಇನ್ಕ್ಲೂಡಿಂಗ್ 9 ಜನ. ಅಂದ್ರೆ ಅಲ್ಲಿರುವಂತಹ 9 ಕಂಟೆಸ್ಟೆಂಟ್ ಕೂಡ ಟಿಕೆಟ್ ಟು ಫಿನಾಲೆ ಗೇಮ್ ಆಡ್ತಾರೆ. ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನಿಮಗೆ ಈಗ ನೋಡ್ತಿರುವಂತಹ ನೀವು ಗೇಮ್ಗಳು ಏನಿದಾವೆ ಅವು ಒಂದು ಟ್ರಯಲ್ ಗೇಮ್ಗಳು. ಅಂದ್ರೆ ಬಿಗ್ ಬಾಸ್ ಸ್ವಲ್ಪ ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ, ಒಂದ್ ಸ್ವಲ್ಪ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ನೋಡಿ, ಟ್ರಯಲ್ ಗೇಮ್ ಹಿಂಗಿರುತ್ತೆ ಅಂದ್ರೆ ಟಿಕೆಟ್ ಟು ಫಿನಾಲೆ ಗೇಮ್ ಹೆಂಗಿರುತ್ತೆ ಅಂತೇಳಿ ಒಂದು ಪಿಕ್ಚರ್ ತೋರಿಸ್ತಾ ಇದ್ದಾರೆ ಆಯ್ತಾ. ಇದು ಒಂದು ಪಿಕ್ಚರ್ ಅಲ್ಲ, ಇದು ಹೇಳ್ಬೇಕು ಅಂದ್ರೆ ಟೀಸರ್ ಅಂತಾರಲ್ಲ ಫಿಲ್ಮ್ ಅಲ್ಲಿ, ಟೀಸರ್ ಟ್ರೈಲರ್ ಅಂತಾರಲ್ಲ ಅದೇ ರೀತಿ ಅದನ್ನ ತೋರಿಸ್ತಾ ಇದ್ರೆ. ಮೇನ್ ಪಿಕ್ಚರ್ ಬಾಕಿ ಹೇ ಮೇರು ದೋಸ್ತ ನಂಗೆ ಅಂದ್ರೆ ಟಿಕೆಟ್ ಫಿನಾಲೆ ಗೇಮ್ ಆಡಕ್ಕೆ ಸ್ವಲ್ಪ ವಾರ್ಮ್ ಅಪ್ ಮಾಡಿಸ್ತಾ ಇದ್ದಾರೆ ನಮ್ಮ ಸ್ಪರ್ಧಿಗಳ ಹತ್ರ.
ಇವತ್ತಿನ ಎಪಿಸೋಡ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಯ್ತಾ. ನಾಮಿನೇಷನ್ ಇರ್ಬೋದು, ಅದೇ ರೀತಿ ಎಲ್ಲರೂ ಕೂಡ ಟಿಕೆಟ್ ಫಿನಾಲೆ ಗೇಮ್ ಆಡ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ನೋಡಿ, ನಾನು ಏನಾದರೂ ಒಂದು ವಿಷಯ ಹೇಳ್ತೀನಿ ಅಂದರೆ ಸುಮ್ಮನೆ ನಾನು ಒಂದಕ್ಕೊಂದು ಸೇರಿಸಿ ನಾನು ಹೇಳಕ್ ಹೋಗಲ್ಲ. ನೀವು ನನ್ನ ತಮ್ನೇಲ್ ಕೂಡ ನೋಡ್ಬೋದು. ನನ್ನ ತಮ್ನೇಲಲ್ಲಿ ಯಾವತ್ತೂ ಕೂಡ ನಾನು ಆಯ್ತಾ ಕ್ಯೂರಿಯಾಸಿಟಿ ಹುಟ್ಟಿಸೋ ರೀತಿ ಇನ್ನೇನೋ ಒಂದು ಇಲ್ದಿದ್ದನ್ನ ನಾನು ಯಾವತ್ತೂ ತಮ್ನೇಲ್ ಮಾಡಿ ಹಾಕಲ್ಲ. ಅಲ್ಲಿ ಏನ್ ಪ್ರೋಮೋ ಬಂದಿದೆ ಪ್ರೋಮೋ ನೋಡ್ತೀನಿ, ನಾರ್ಮಲ್ ಆಗಿ ನಾನು ಏನ್ ಹಾಕ್ಬೇಕು ಅದು ಹಾಕ್ತೀನಿ ಅಷ್ಟೇ ಆಯ್ತಾ. ನಾನು ಹೇಳೋವಂಥ ವಿಷಯಗಳು ಆಯ್ತಾ ಕರೆಕ್ಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗೂ ಇರುತ್ತೆ. ಆಮೇಲೆ ನಾನು ಆಯ್ತಾ ನಿಮ್ಮನ್ನ ಏನಾದರೂ ಒಂದು ಮಿಸ್ಲೀಡ್ ಮಾಡಕ್ಕ ನಾನು ಹೇಳಲ್ಲ. ನಾನು ಹೇಳ್ತಿರೋದು ಯಾಕೆ ಗೌತಮಿ ಆಯ್ತಾ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ತಿರೋದು ಅಂದ್ರೆ ಚೈತ್ರ ಕುಂದಾಪುರ್, ಮೋಕ್ಷಿತಾ ಮತ್ತೆ ಭವ್ಯಗೌಡ ಈ 3 ಜನಕ್ಕೆ ಹೋಲಿಸಿದ್ರೆ ಗೌತಮಿ ಅವರಿಗೆ ಫ್ಯಾನ್ ಫಾಲೋವಿಂಗ್ ಅನ್ನೋದು ಕಮ್ಮಿ ಇದೆ ಆಯ್ತಾ. ಫ್ಯಾನ್ ಫಾಲೋವಿಂಗ್ ಅನ್ನೋದು ಕಮ್ಮಿ ಇದೆ. ಅದಲ್ಲದೇನೆ ಒಂದು ಬಿಗ್ ಬಾಸ್ ಅಂದ್ರೆ TRP ಶೋ. ಈಗ ಮೋಕ್ಷಿತ ಫೈನಲ್ ಅಲ್ಲಿ ಇರೋದಕ್ಕೂ ಭವ್ಯಗೌಡ ಫೈನಲ್ ಅಲ್ಲಿ ಇರೋದಕ್ಕೂ ಅದೇ ರೀತಿ ಗೌತಮಿ ಫೈನಲ್ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಇದೆ ತಾನೆ, ನಿಮಗೆ ಗೊತ್ತಾಗುತ್ತೆ ತಾನೆ. ಅದು ಏನ್ ಗೊತ್ತಾ, ಒಂದು ಫೈನಲ್ ಅಂದ್ರೆ ನೋಡುವಂತ ಒಂದು ಪ್ರೇಕ್ಷಕರಿಗೆ ಒಂದು ಎನ್ಕರೇಜ್ ಆಗಿ ಇರೋಂತ ಒಂದು ಸ್ಪರ್ಧೆ ಬಿಗ್ ಬಾಸ್ ಮನೇಲಿ ಇರಬೇಕು. ಅಂದ್ರೆ ನೋಡೋಕ್ಕೆ ಚೆನ್ನಾಗಿರ್ಬೇಕು, ತುಂಬ ಚೆನ್ನಾಗಿ ಆಯ್ತಾ ಪ್ರೇಕ್ಷಕರನ್ನ ಹೊಂದಿರಬೇಕು. ಪ್ರೇಕ್ಷಕರು ಆ ಸ್ಪರ್ಧೆಗೋಸ್ಕರವಾಗಿ ಆಯ್ತಾ ಪ್ರೋಮೋ ಎಪಿಸೋಡ್ ಒಂದನ್ನು ಬಿಡದೆ ನೋಡ್ತಾ ಇರಬೇಕು. ಅದನ್ನೆಲ್ಲ ಅವರು ಪರಿಗಣೆಗೆ ತಗೊಂತಾರೆ. ಬಿಗ್ ಬಾಸ್ ಟೀಮ್ ಅಂದ್ರೆ ಸುಮ್ಮನೆ ಅಲ್ಲ. ಭವ್ಯಗೌಡನಿಗೆ ಆಯ್ತಾ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅಂತಂದಾಗ ಅವ್ರು ಅದನ್ನ ಯೋಚನೆ ಮಾಡ್ತಾರೆ. ಅವ್ರಿಗೆ TRP ಬೇಡವಾ? ಈಗ ಮೋಕ್ಷಿತನಿಗೆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅಂದ್ರೆ ಬಿಗ್ ಬಾಸ್ ನಿಮಗೆ TRP ಬೇಡವಾ? ಇವೆಲ್ಲವನ್ನು ಯೋಚನೆ ಮಾಡ್ತಾರೆ. ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡೇನೆ ಆಯ್ತಾ ಒಂದು ಅಭ್ಯರ್ಥಿನ ಒಂದು ಸ್ಪರ್ಧಿನ ಅವ್ರು ಫೈನಲಿ ಕರ್ಕೊಂಡು ಹೋಗೋದು. ಫೈನಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕಿಂತನೂ ಅವ್ರು ಅರ್ಹರು ಕೂಡ, ಅಂದ್ರೆ ಫೈನಲ್ ಸ್ಟೇಜ್ ಅಲ್ಲಿ ನಿಲ್ಲಕ್ಕೆ ಅವ್ರು ಅರ್ಹರು ಆಗಿರ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ 120 ದಿನಗಳ ಕಾಲ ಇರೋದು ಅಂತಂದ್ರೆ ನಾಟ್ ಎ ಜೋಕ್ ಆಯ್ತಾ. ಅದು ಈಸಿನೇ ಅಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಅದು ಕನ್ಸಿಸ್ಟೆನ್ಸಿಯಾಗಿ ಒಂದೇ ವ್ಯಕ್ತಿತ್ವದಲ್ಲಿರೋದಿದೆಯಲ್ಲ ಮೋಕ್ಷಿತನ್ ತರ, ಅದಂತೂ ತುಂಬಾನೇ ಕಷ್ಟ. ಆಮೇಲೆ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಕೂಡ ಗೇಮು ಅಂತ ಬಂದ್ರೆ ಸೂಪರ್ ಆಗಿ ಗೇಮ್ ಆಡ್ತಾರೆ. ಅದಲ್ಲದೇನೆ ಇವತ್ತು ನೀವು ನೋಡ್ಬೋದು ಹನುಮಂತನ ಜೊತೆ ಇದ್ದಾರೆ ತ್ರಿವಿಕ್ರಮ್ ಅವರು. ನೀವೇ ಯೋಚನೆ ಮಾಡಿ, ತ್ರಿವಿಕ್ರಮ್ ಗೇಮಿಗೂ ಹನುಮಂತು ಗೇಮಿಗೂ ಹೆಂಗಿರುತ್ತೆ ಅವರಿಬ್ರು ಜೊತೆ ಆದ್ರೆ. ಅವರಿಬ್ರದ್ದು ಫಾಸ್ಟ್ ಗೇಮ್ ನೀವು ನೋಡಿದ್ರೆ ತಾನೆ, ಹನುಮಂತು ನೋಡಿದ್ರೆ ತಾನೆ ಗೇಮ್ ಎಷ್ಟು ಫಾಸ್ಟ್ ಆಗಿ ಗೇಮ್ ಆಡ್ತಾರೆ ಹನುಮಂತು. ಮತ್ತೆ ತುಂಬಾ ಉಪಯೋಗಿಸ್ತಾರೆ, ತಲೆನ ತುಂಬಾ ಚೆನ್ನಾಗಿ ಉಪಯೋಗಿಸ್ತಾರೆ ಹನುಮಂತು. ನಾನು ನೋಡಿದೀನಿ ಆಯ್ತಾ. ನಾನು ಹನುಮಂತನ್ ಒಂದೇ ಒಂದು ಟಾಸ್ಕ್ ಅಲ್ಲಿ ಕಂಡಿಡಿದೆ. ಹನುಮಂತನ್ ಗೇಮ್ ಯಾವುದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಕ್ಯಾಪ್ಟನ್ಸಿ ಗೇಮ್. ಅಂದ್ರೆ ನಮ್ಮ ಸುರೇಶ್ ಮಾವನಿಗೆ ಹುಷಾರಿರ್ಲಿಲ್ಲ, ಕಾಲ್ ನೋವಾಗಿತ್ತು, ಅವಾಗ ಅವ್ರ ಬದಲು ನಮ್ಮ ಹನುಮಂತು ಆಡ್ತಾರೆ. ಆವಾಗ ನಾನು ತಿಳ್ಕೊಂಡೆ ಹನುಮಂತು ಗೇಮ್ ಅಂತ ಬಂದ್ರೆ ಎಷ್ಟು ಫಾಸ್ಟ್ ಆಗಿ ಗೇಮ್ ಆಡ್ತಾರೆ ಅಂತ. ಹಾಗಾಗಿ ತ್ರಿವಿಕ್ರಮ್ ಹನುಮಂತು ಜೋಡಿ ಸೂಪರ್ ಆಗಿರುತ್ತೆ ಗೇಮ್ ನೋಡಕ್ಕೆ. ಅದೇ ರೀತಿ ಮೋಕ್ಷಿತಾ ಮತ್ತೆ ಭವ್ಯಗೌಡ ಅವರಿಬ್ಬರದು ಜೋಡಿ ಸೂಪರ್ ಆಗಿರುತ್ತೆ. ಹಾಗೇನೆ ಚೈತ್ರ ಕುಂದಾಪುರ ಅವರು ಮತ್ತೆ ಧನರಾಜು ಅವ್ರ ಗೇಮು ಸೂಪರ್ ಆಗಿರುತ್ತೆ. ನೀನು ಯಥಾಸ್ಥಿತಿ ಉಗ್ರ ಮಂಜು ಗೌತಮಿ ಅವರಿಬ್ಬರದು ಕೋಆರ್ಡಿನೇಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗಾಗಿ ಇವತ್ತಿನ ಎಪಿಸೋಡ್ ನಿಜವಾಗ್ಲೂ ಕೂಡ ಸೂಪರ್ ಡೂಪರ್ ಆಗಿರುತ್ತೆ. ಅದಲ್ಲದೆ ಇನ್ನೂ ಒಂದು ವಿಷಯ ನಿಮಗೆ ಹೇಳ್ಬೇಕು ಅಂತಂದ್ರೆ, ನಾಮಿನೇಷನ್ ಆಗಿ ವೋಟಿಂಗ್ ಲೈನ್ಸ್ ಓಪನ್ ಆಗೋ ತನಕ ನಿಮಗೆ ಯಾರಿಗೂ ವೋಟ್ ಮಾಡೋಕ್ಕಾಗಲ್ಲ. ಇವತ್ತು ಅಕಸ್ಮಾತ್ ನಾಮಿನೇಷನ್ ಪ್ರಕ್ರಿಯೆ ನಡೆದ್ರೆ, ಇವತ್ತಿನ ಎಪಿಸೋಡ್ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದ್ರೆ ಖಂಡಿತವಾಗೂ ವೋಟಿಂಗ್ ಲೈನ್ಸ್ ಓಪನ್ ಆಗ್ತವೆ ಆಯ್ತಾ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನೋಡಿ ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ವೋಟ್ ಮಾಡಿ ಅಂತೀನಿ. ಹಾಗೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಪ್ಪ ಅಂದ್ರೆ, ಒಂದು ಅಪ್ಡೇಟ್ ಹೇಳ್ತೀನಿ ನಿಮಗೆ. ಏನಪ್ಪ ಅಪ್ಡೇಟ್ ಅಂದ್ರೆ, ನೀವೆಲ್ಲರೂ ಅನ್ಕೊಂಡಿದ್ದೀರಾ ಆಯ್ತಾ, ಇವತ್ತಿನ ನಿನ್ನೆ ಮತ್ತೆ ಇವತ್ತಿನ ಒಂದು ಟ್ರಯಲ್ ಗೇಮ್ ಅಲ್ಲಿ ಯಾರಾದ್ರೂ ಗೆಲ್ಲಿಲ್ಲ ಅಂದ್ರೆ ಅವರು ಆಯ್ತಾ ಟಿಕೆಟ್ ಫಿನಾಲೆ ಗೇಮ್ ಆಡಲ್ಲ ಅಂತ ಯಾರ್ಯಾರು ಫೇಕ್ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅವ್ರೆಲ್ಲರಿಗೂ ಒಂದೇ ಹೇಳೋದು, ಪ್ರತಿಯೊಬ್ಬರು ಕೂಡ ಟಿಕೆಟ್ ಫಿನಾಲೆ ಗೇಮ್ ಆಡ್ತಾ ಇದ್ದಾರೆ. ಅದನ್ನ ನೀವೇ ನೋಡ್ತೀರಾ. ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್